ಸವಾರರ ಮೇಲೆ ಸವಾರಿ ಮಾಡ್ತಿರುವ ಸಂಚಾರಿ ಪಿಎಸ್ಐ. ರಸ್ತೆಯಲ್ಲೇ ಪಿಎಸ್ಐ ವಿದ್ಯಾರ್ಥಿ ವಿರುದ್ಧ ತಿರುಗಿ ಬಿದ್ದ ಸವಾರರು. ಮಕ್ಕಳು ರೋಗಿಗಳನ್ನು ಬಿಡದೆ ರಸ್ತೆಯಲ್ಲೇ ದೌರ್ಜನ್ಯ ಎಸಗುತ್ತಾ ಇರುವ ಪಿಎಸ್ಐ. ಮೇಡಮ್ ಹಿಂದೆ ಬನ್ನಿ. ಹಲೋ, ಯಾಕೆ ಹಿಂದೆ ಬನ್ನಿ. ಹೋಗಿ ಕಡೆ ಹೋಗಿ. ಯಾಕೆ ಬೇರೆ ಏನೇನು ಅವಶ್ಯಕತೆ ಇದೆ? ಹೋಗಿ. ಹಂಗಾದ್ರಪ್ಪ ನಾವು ನಾನು ಇನ್ನೊಬ್ಬರು ಕೇಳಿಸ್ಕೊಳಕ್ಕೆ ಹೇಳಿಲ್ಲ. ಕಿತ್ತಾಗ್ತಾ ಇಲ್ವಲ್ಲ ಸರ್? ಮುಗಿದೆ, ಚಿಕ್ಕ ಮಗು ಸರ್. ನನ್ನ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮೇಡಮ್ ಮಗುಇದೆ ಮೇಡಮ್ ತೋರಿಸಿದ್ರು. ನನ್ನ ಮಗನ ಕಿತ್ತಾಕ ಫಸ್ಟು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಬಿಟ್ಟಿಲ್ಲ ಸರ್ ಆಚೆಗೆ. ಇಲ್ಲಿ ಕಾರಲ್ಲಿ ಇಷ್ಟೊತ್ತು ನಾನು ರಿಕ್ವೆಸ್ಟ್ ಮಾಡಿದ್ರು ಬಿಟ್ಟಲ್ಲ ಅಂದ್ರೆ ಏನು ಸರ್ ಅಂತ? ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀನು ಕೇಸ್ ಹಾಕಿ ಹೋಗುವಂತ ಏನು ಸರ್ ಇಲ್ಲ ಸರ್? ಅಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್? ಅಲ್ಲ ಸರ್, ಅದಕ್ಕೆ ನಾನು ಇರಲಿಲ್ಲ ಸರ್. ಆಫೀಸ್ ಹೊರದಾಕಿ ನಾನು ಅಲ್ಲಿ ಬಂದೆ ಸರ್. ಆಫೀಸ್ ಹೊರದಾಕಿದ್ದೆ, ನಾನು ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್, ನಮಗೆ ಕೊಟ್ಟರೆ ಹೆಂಗೆ ಸರ್? ಅಲ್ಲ ಸರ್, ಈ ಥರ ಮಾಡಿದ್ರೆ ಕರೆಕ್ಟ್ ಇದೆಯಾ ಸರ್? ಅಲ್ಲ ಸರ್, ಅಲ್ಲ ಅಮ್ಮ ಕಾಲಲ್ಲಿ ಕೈ ಅಯ್ಯಮ್ಮ ಜವಾಬ್ದಾರಿ ಇದ್ದಾರೆ. ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಇಲ್ಲ ಹೋಗ್ಲಪ್ಪ ಅಂತ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗುವಿಂದ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟು ಕಿತ್ತಾಕ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ. ಸಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಕ್ತಾರೆ. ಮಗು ಒಳಗಿದ್ರು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳ ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಣ್ಣು ಆಯ್ತು ಯಾರು? ಮುಗಿದೆ, ಚಿಕ್ಕ ಮಗು ಸರ್. ನನ್ನ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮೇಡಮ್ ಮಗುಇದೆ ಮೇಡಮ್ ತೋರಿಸಿದ್ರು. ನನ್ನ ಮಗನ ಕಿತ್ತಾಕ ಫಸ್ಟು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಬಿಟ್ಟಿಲ್ಲ ಸರ್ ಆಚೆಗೆ. ಇಲ್ಲಿ ಕಾರಲ್ಲಿ ಇಷ್ಟೊತ್ತು ನಾನು ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಾ ಇಲ್ಲ ಏನು ಸರ್ ಅಂತ? ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀನು ಕೇಸ್ ಹಾಕಿ ಹೋಗುವಂತ ಏನು ಸರ್ ಇಲ್ಲ ಸರ್? ಅಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್? ಅಲ್ಲ ಸರ್, ಅದಕ್ಕೆ ನಾನು ಇರಲಿಲ್ಲ ಸರ್. ಆಫೀಸ್ ಹೊರದಾಕಿ ನಾನು ಅಲ್ಲಿ ಬಂದೆ ಸರ್. ಆಫೀಸ್ ಹೊರದಾಕಿದ್ದೆ, ನಾನು ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್, ನಮಗೆ ಇಂಥ ಹೆಂಗೆ ಸರ್? ಅಲ್ಲ ಸರ್, ಈ ಥರ ಮಾಡಿದ್ರೆ ಕರೆಕ್ಟ್ ಇದೆಯಾ ಸರ್? ಅಲ್ಲ ಸರ್, ಅಲ್ಲ ಅಮ್ಮ ಕಾಲಲ್ಲಿ ಕೈ ಅಯ್ಯಮ್ಮ ಜವಾಬ್ದಾರಿ ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಇಲ್ಲ ಹೋಗ್ಲಪ್ಪ ಅಂತ